ಇದು ನೋಡಿ, ಮದುವೆ ಮನೆಗಳಲ್ಲಿ ನಾವು ಊಟಕ್ಕೆ ಕೂತಾಗ ಬಿಸಿ ಬಿಸಿ ತಂದು ಬಡಿಸ್ತಾರಲ್ವ, ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಅಕ್ಕಿ ರೊಟ್ಟಿ ಚಿಕ್ಕ ಚಿಕ್ಕದು ಮಾಡಿ, ಆ ಥರದ್ದು ಅಕ್ಕಿ ರೊಟ್ಟಿನೂ ಕೆಂಪು ಚಟ್ನಿ ಕೊಡ್ತಾರಲ್ವ, ಸೇಮ್ ಅದನ್ನೇ ನಾನು ಕೇಳಿ ತಿಳ್ಕೊಂಡು ನಾನು ಒಂದು 2-3 ವರ್ಷದಿಂದ ಮಾಡ್ತಾಯಿದ್ದೀನಿ. ಇವತ್ತು ನಿಮ್ಗೆ ತೋರಿಸೋಣ ಅಂತ ಒಂದು ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಒಂದು ಲೋಟ ಅಂದರೆ ಒಂದು 200 ಗ್ರಾಮ್ಗಿಂತ ಕಮ್ಮಿನೇ. ಅದಕ್ಕೆ ಸಣ್ಣಗೆ ಹಚ್ಚಿದ ಈರುಳ್ಳಿ, ಕ್ಯಾರೆಟು, ಸ್ಪ್ರಿಂಗ್ ಆನಿಯನ್ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಇಡೀ ಸಬ್ಸಿಗೆ ಸೊಪ್ಪು ತೊಳೆದು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಇಡೀ ಕೊತ್ತಂಬರಿ ಸೊಪ್ಪು ಇವೆಲ್ಲನೂ ಹಾಕ್ಕೊಂಡು, ಜೀರಿಗೆ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಳ್ಳು ಒಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಕಡಲೆ ಬೀಜ ಕುಟ್ಟಿಬಿಟ್ಟು ಹಾಕ್ತಾಯಿದ್ದೀನಿ ಒಂದು 2 ಸ್ಪೂನ್. ಹಸಿದೇನೆ ಇದೇನು ಒಣಗಿದ್ದು ಹುರಿದಿರೋದು ಅಂತಿಲ್ಲ, ಹಸಿದೆ ಅಂಗಡಿಯಿಂದ ತರ್ತೀವಲ್ಲ ಅದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಈ ತರಕಾರಿಯಲ್ಲೇ ಸ್ವಲ್ಪ ನೀರಿರುತ್ತೆ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ನಾವು. ಇವಾಗ ನೋಡಿ, ಬಿಸಿ ಬಿಸಿ ನೀರು ಹಾಕ್ಬಿಟ್ಟು ಕೈ ಮುಟ್ಟಬೇಡಿ, ಸ್ಪೂನಲ್ಲಿ ಒಂದು ಸರಿ ಕಲಿಸ್ಬಿಟ್ಟು ಒಂದು ತಟ್ಟೆ ಮುಚ್ಚಿಡಿ ಒಂದು 5 ನಿಮಿಷ. ಅದೆಲ್ಲ ಈ ಥರ ಮೆತ್ತಗಾಗುತ್ತೆ. ಇವಾಗ ತಗೊಂಡು ಸ್ವಲ್ಪ ನೀರು ಬೇಕಾದ್ರೆ ಚಿಮ್ಕಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಇದಕ್ಕೆ ತುಂಬ ನೀರು ಆಗಬಾರ್ದು. ನಾವು ಉಕ್ಕಸಿದ ರೊಟ್ಟಿ ಇರುತ್ತೆ ನೋಡಿ, ಅದಕ್ಕೆ ಕಲಿಸ್ಕೋಬೇಕು. ಈ ಥರ ಚೆನ್ನಾಗಿ ನಾದ್ಕೊಳ್ಳಿ ಒಂದು 5 ನಿಮಿಷ. ಈ ಥರ ಉಂಡೆ ಬರುತ್ತೆ. ನಾವು ಒಳೆ ಇಡಿ ನಮ್ಮದು, ತುಂಬ ದೊಡ್ಡದು ತಗೋಬೇಡಿ. ಮಾಮೂಲಿ ರೊಟ್ಟಿಗೆ 2 ರೊಟ್ಟಿ ಆಗುತ್ತೆ, ಅಷ್ಟು ಸೈಜ್ ತಗೊಳ್ಳಿ ನೋಡಿ. ಇಷ್ಟೇ ಇಟ್ಟು ಈ ಥರ ಉಂಡೆಗಳು ಮಾಡಿ ಇಟ್ಕೊಂಬಿಡಿ, ಈಸಿಯಾಗುತ್ತೆ. ಇದು ತೊಟ್ಲಿಕ್ಕೂ ಒಂದು ಪ್ಲೇಟ್ ಏನಾದ್ರು ಎಲೆ ಮೇಲೆ ಹಾಕಿ ಮಾಡ್ಕೊಬೋದು. ಕೆಂಪು ಚಟ್ನಿ ಮಾಡ್ಕೊಳ್ಳೋಣ ಅದಾಗೋದ್ರೊಳಗೆ ನೋಡಿ. 2 ಸ್ಪೂನು ಕಡಲೆಬೇಳೆ, 1 ಸ್ಪೂನ್ ತೊಗರಿಬೇಳೆ ಹಾಕಿದ್ದೀನಿ. ಒಂದು 4-5 ಮೆಂತ್ಯ ಹಾಕ್ಕೊಂಡು, ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡು, ನಾನು ಒಂದು 4 ಜನಕ್ಕೆ ಅಷ್ಟು ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೇ ಒಂದು ಗುಂಟೂರು ಹಾಕಿದ್ದೀನಿ. ಕಲರ್ ಚೆನ್ನಾಗಿ ಬರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ. ಇವಾಗ ಇದಕ್ಕೆ ಕರಿಬೇವು ಒಂದು ಕಡ್ಡಿ ತೊಳೆದ್ಬಿಟ್ಟು ಹಾಕ್ಕೋಬೇಕು. ಕಾಯಿ ತುರಿ ಫ್ರೆಶ್ಶಾಗಿ ತುರಿದ್ಬಿಟ್ಟು ಹಾಕಿ, ತುಂಬ ಚೆನ್ನಾಗಿರುತ್ತೆ. ಒಂದು 4-5 ಸ್ಪೂನ್ ಅಷ್ಟು ಕಾಯಿ ತುರಿ ಹಾಕ್ಕೊಂಡು, ಇವಾಗ ಇದಕ್ಕೆ ನಾವು ರುಚಿಗೆ ಬೇಕಾದಷ್ಟು ಕಲ್ಲುಪ್ಪು, ಹುಣಸೆ ಹುಳಿ ಒಂದು ಸ್ವಲ್ಪ, ಬೆಲ್ಲ ಒಂಚೂರು. ಬೆಲ್ಲ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ನಾನು ಆಮೇಲೆ ಹಾಕಿದೆ, ಇವಾಗ ಹಾಕಿಲ್ಲ. ಕೆಲವರು ಬೇಡ ಅಂತಾರೆ. 1-2 ಸ್ಪೂನು ಕಡಲೆ ಬೀಜ ಹಾಕಿದ್ದೀನಿ. ಕಡಲೆ ಬೀಜ ಎಲ್ಲ ಹುರ್ಕೊಂಡು ನೋಡಿ, ಈ ಥರ ಸ್ವಲ್ಪ ನೀರು ಹಾಕಿ ನಾನು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಚಟ್ನಿ. ನೀವೇನು ಮಾಡ್ತೀರಾ ಅಂದರೆ ನೀರು ಹಾಕಬೇಕಾದ್ರೂ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡ್ರೆ ನೀರಾಗುತ್ತೆ. ಸಾಸಿವೆ, ಕರಿಬೇವು ಹಾಕಿ, ಹಿಂಗು ಸ್ವಲ್ಪ ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಇವಾಗ ನೋಡಿ, ಉಂಡೆ ಇಟ್ಬಿಟ್ಟು ಬಾಳೆ ಎಲೆ ತೊಗೊಂಡಿದ್ದೀನಿ. ನನ್ನ ಹತ್ರ ಈ ಥರ ಕಬ್ಬಿಣದ್ದಿದೆ. ಇದು ನಾನು ಮೆಟ್ರೋದಲ್ಲಿ ತೊಗೊಂಡಿದ್ದು. ಇದು 1,000 ರೂಪಾಯಿ. ಆವಾಗ ತುಂಬ ಒಂದು 4-5 ವರ್ಷ ಆಗೋಯ್ತು ಬಿಡಿ. ಇದು ತಗೊಂಡು ಈ ಕಡೆ ಆ ಕಡೆ ತಿರುಗಿಸ್ಬಿಟ್ಟು ಒಂದು ಸರಿ ಉಜ್ಕೊಂಡ್ರೆ ಸಾಕು, ಸೇಮ್ ಆಗುತ್ತೆ. ಒಂದೇ ಕಡೆ ತೊಟ್ಟಿದ್ರೆ, ಪ್ರೆಸ್ ಮಾಡಿದರೆ ಒಂದು ಕಡೆ ದಪ್ಪ ಇರುತ್ತೆ. ಅದಕ್ಕೆ ಈ ಕಡೆ ಒಂದು ಸರಿ, ಆ ಕಡೆ ಒಂದು ಸರಿ ತಿರುಗಿಸ್ಬೇಕು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಬಿಡಿ. ಈ ಬಾಳೆ ಎಲೆ ಇಲ್ಲ ಅಂದರೆ ಕವರೋ ಇಲ್ಲ ಪೇಪರೋ ಯಾವುದ್ರ ಮೇಲಾದರೂ ತೊಟ್ಕೊಬೋದು. ಇದಿರಬೇಕು ಅಂತೇನಿಲ್ಲ. ಇದಿಲ್ಲ ಅಂದರೆ 2 ಎಲೆ ಮೇಲೆ ಇಟ್ಬಿಟ್ಟು ಒಂದು ಪ್ಲೇಟ್ ಎತ್ಕೊಂಡು ಪ್ರೆಸ್ ಮಾಡಿದರೆ ರೊಟ್ಟಿ ಆಗಿಬಿಡುತ್ತೆ ನೋಡಿ. ಈ ಥರ ತೊಟ್ಕೋಬೇಕು. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಹೆಂಚು ಮೇಲೆ ಹಾಕಿ ಇನ್ನೊಂದು ತೊಟ್ಟೋದ್ರೊಳಗೆ ಒಂದು ರೆಡಿ ಆಗುತ್ತೆ. ನಾನೆಲ್ಲ ಇದರಲ್ಲೇ ಪ್ರೆಸ್ ಮಾಡಿದ್ದು ನೋಡಿ. ಎಷ್ಟು ಚೆನ್ನಾಗಿ ಇದೇ ಸೈಜ್ ಇರಬೇಕು. ದೊಡ್ಡದಿದ್ದರೆ ಅಷ್ಟು ಇದು ಅನಿಸಲ್ಲ. ಇವಾಗ ಹೆಂಚು ಮೇಲೆ ಹಾಕ್ಬಿಟ್ಟು ಈ ಕಡೆ ಆ ಕಡೆ, ಒಂದು ಕಡೆ ತುಪ್ಪ ಒಂದು ಕಡೆ ಎಣ್ಣೆ ಹಾಕಿ ನಾನು ಫ್ರೈ ಮಾಡಿದ್ದೀನಿ. ಇಲ್ಲಿ ನೋಡಿ, ಮೇಲೆ ಫುಲ್ಲು ಕ್ರಿಸ್ಪಿ ಇರುತ್ತೆ. ಒಳಗಡೆ ಬಿಸಿನೀರು ಹಾಕಿ ಕಲಿಸಿದ್ದೀವಲ್ವಾ, ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಬಡಿಸ್ಕೊಂಡು, ಜಾಸ್ತಿ ಚಟ್ನಿ, ನಂಗೆ ಗಟ್ಟಿ ಚಟ್ನಿನೇ ಇಷ್ಟ. ಜಾಸ್ತಿ ಚಟ್ನಿ ತಗೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ, ಏನನ್ಸುತ್ತಾ ಕಾಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇಲ್ಲಿ ನೋಡಿ, ಮುರಿದು ತೋರಿಸ್ತೀನಿ. ಸೇಮ್ ಹಂಗೆ ಬರುತ್ತೆ. ಮಾಡ್ಕೊಂಡು ನೋಡಿ. ನಿಮಗೆ ಅಕ್ಕಿ ಹಿಟ್ಟು ಬೇಡ ಅಂದರೆ ರಾಗಿ ಹಿಟ್ಟು ಇಲ್ಲ ಜೋಳದ ಹಿಟ್ಟು, ಮುಸ್ಕಿನ ಜೋಳ ಹಿಟ್ಟು ಏನಾದ್ರು ಮಾಡ್ಕೋಬೋದು. ಮಾಡಿಕೊಂಡು ಕಾಮೆಂಟ್ ಮಾಡಿ.